ಈ ಕಡೆ ಬಳ್ಳಾರಿಯಲ್ಲಿ ದಾಸ ಬಂದಿ ಆಗ್ತಾ ಇದ್ದಾಗೆ ಇತ್ತ ಚಿಕ್ಕಣ್ಣಗೆ ಮತ್ತೆ ಸಂಕಷ್ಟ ಶುರುವಾಗಿದೆ. ದರ್ಶನ್ ಭೇಟಿ ಮಾಡಿದ ಒಂದೇ ತಪ್ಪಿಗೆ ಮತ್ತೆ ವಿಚಾರಣೆಯ ಬಿಸಿ ತಟ್ಟಿದೆ. ಸ್ಯಾಂಡಲ್ವುಡ್ ಉಪಾಧ್ಯಕ್ಷ ಮತ್ತೆ ಆ ತಪ್ಪು ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್. ಉಪಾಧ್ಯಕ್ಷರೇ ಸ್ವಲ್ಪ ವಿಚಾರಣೆಗೆ ಬರ್ತೀರಾ? ದರ್ಶನ್ ಭೇಟಿ ಮಾಡಿದ್ದಕ್ಕೆ ಮತ್ತೆ ಶಾಕ್. ಅದೇನೋ ಅಂತಾರಲ್ಲ, ಇರ್ಲಾರ್ದೆ ಅದೇನೋ ಮಾಡ್ಕೊಂಡ್ರಂತೆ. ಆ ಮಾತು ಸ್ಯಾಂಡಲ್ವುಡ್ ಉಪಾಧ್ಯಕ್ಷ ಚಿಕ್ಕಣ್ಣಗೆ ಸರಿಯಾಗಿ ಅಪ್ಲೈ ಆಗುತ್ತೆ. ರೇಣುಕಾಸ್ವಾಮಿ ಕೊಲೆ ಕೇಸ್ ಸಂಬಂಧ ನಟ ಚಿಕ್ಕಣ್ಣ ಇಂದು ಎಸಿಪಿ ಕಚೇರಿಗೆ 2ನೇ ಬಾರಿ ವಿಚಾರಣೆಗೆ ಹಾಜರಾಗಿದ್ದಾರೆ. ಆರೋಪಿ ದರ್ಶನ್ ಭೇಟಿಗೆ ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗಿದ್ದಕ್ಕೆ ಮತ್ತೆ ವಿಚಾರಣೆಯನ್ನು ನಡೆಸಲಾಗಿದೆ. ಅಯ್ಯೋ ಸರ್, ನಂಗೂ ಏನು ಗೊತ್ತಿರಲಿಲ್ಲ. ವಿಚಾರಣೆ ಬಳಿಕ ಮಾತನಾಡಿದ ಚಿಕ್ಕಣ್ಣ, ನಾನೊಬ್ಬ ಸಾಕ್ಷಿದಾರ, ಆದ್ರೂ ದರ್ಶನ್ ಭೇಟಿ ಮಾಡಬಾರ್ದು ಅನ್ನೋದು ಗೊತ್ತಿರಲಿಲ್ಲ. ಹಾಗಾಗಿ ಪರಪ್ಪನ ಅಗ್ರಹಾರಕ್ಕೆ ಹೋಗಿದ್ದೆ ಅಂತ ಉಪಾಧ್ಯಕ್ಷರು ಉಸಿರಿದ್ರು. ನೋಡಕ್ ಹೋಗಿದ್ವಲ್ಲ, ಅದಕ್ಕೆ ಅಲ್ಲಿ ಹೋದಾಗ ಏನೇನು ಮಾತಾಡಿದ್ರಿ ಏನು ಅಂತೆಲ್ಲ ಅದನ್ನ ಕೇಳಕ್ಕೆ ಕರೆಸಿದ್ರು. ಸೊ ಹಂಗಾಗಿ ಅವರು ಏನೇನು ಕೇಳಿದ್ರು, ವಿಚಾರಣೆ ಕರೆದಿದ್ರು, ಅದಕ್ಕೆಲ್ಲ ಉತ್ತರಿಸಿದ್ರು. ಇಲ್ಲ ಗೊತ್ತಿರಲಿಲ್ಲ ಸರ್, ಅದಕ್ಕೆ ಈಗ ಗೊತ್ತಿದ್ರೆ ಮೋಸ್ಟ್ಲಿ ಗೊತ್ತಿರಲಿಲ್ಲನ, ಅದಕ್ಕೆ ಕರೆದಿದ್ರು. ಈಗ ಅವ್ರು ಏನೇನು ಕೇಳಿದ್ದಾರೆ ಅದಕ್ಕೆಲ್ಲ ಉತ್ತರ ಕೊಟ್ಟಿದ್ದೀನಿ ಸರ್. ಇದರಲ್ಲಿ ಇನ್ವೆಸ್ಟಿಗೇಷನ್ ನಡೀತಿರೋದ್ರಿಂದ, ನಾನು ಒಬ್ಬ ಸಾಕ್ಷಿದಾರ ಆಗಿರೋದ್ರಿಂದ ಬೇರೆ ಏನು ಮಾತಾಡೋಕ್ಕಾಗಲ್ಲ. ಇಲ್ಲ ಏನು ಹೇಳಿಲ್ಲ. ಕರೆದ್ರೆ ಖಂಡಿತ ಬಂದು ಸಹಕಾರ ಕೊಡ್ತೀನಿ. ಈಗೇನು ಮಾತಾಡೋದು ಬೇಡ ಸರ್, ಅದು ಮಾತಾಡೋ ಟೈಮ್ ಅಲ್ಲ, ಮಾತಾಡೋಣ. ದರ್ಶನ್ ಅವ್ರು ಏನಾದ್ರು ಕರೆದಿದ್ರ? ಇಲ್ಲ ಸರ್, ಯಾರು ಕರೆದಿರಲಿಲ್ಲ. ನೆನ್ನೆ ಕೊಟ್ಟಿದ್ರು, ಇವತ್ತು. ಸರ್, ನಂಗೂ ಏನು ಗೊತ್ತಿರಲಿಲ್ಲ. ನಟ ದರ್ಶನ್ ಜೊತೆ ಕೊಲೆಯ ದಿನ ಪಾರ್ಟಿ ಮಾಡಿದ್ದ ಹಾಸ್ಯ ನಟ ಚಿಕ್ಕಣ್ಣರನ್ನ ಈ ಹಿಂದೆ 3 ಗಂಟೆಗಳ ಕಾಲ ವಿಶೇಷ ತನಿಖಾ ತಂಡ ವಿಚಾರಣೆಯನ್ನು ನಡೆಸಿತ್ತು. ಅಂದೇ ದರ್ಶನ್ ಜೊತೆ ಪಾರ್ಟಿ ಮಾಡಿದ್ದು ನಿಜ ಎಂದು ಚಿಕ್ಕಣ್ಣ ಒಪ್ಪಿಕೊಂಡಿದ್ರು. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ದರ್ಶನ್ ವಿಲನ್ ಆಗಿ ಕಾಡ್ತಾ ಇದ್ದಾರ ಅಂತ ಅಂದ್ರೆ ಆಗ್ಬಿಟ್ರಲ್ಲ, ಆರಾಮ್ಸೆ ಇದ್ರು ಚಿಕ್ಕಣ್ಣ. ರೇಣುಕಾಸ್ವಾಮಿ ಹತ್ಯೆ ದಿನ ದರ್ಶನ್ ಜೊತೆಗೆ ಚಿಕ್ಕಣ್ಣ ಇರ್ತಾರೆ. ಯಾಕಂದರೆ ಪ್ರಚಾರ ಮಾಡಿದ್ರು ಅನ್ನೋ ಕಾರಣಕ್ಕಾಗಿರ್ತಾರೆ. ಅದೇ ವಿಚಾರಕ್ಕೆ ಒಂದು ಸುತ್ತಿನ ವಿಚಾರಣೆ ಕೂಡ ಈ ಹಿಂದೆ ನಡೆದಿತ್ತು. CRPC 164 ಅಡಿಯಲ್ಲಿ ನಟ ಚಿಕ್ಕಣ್ಣ ಅವರ ಹೇಳಿಕೆ ಕೂಡ ದಾಖಲಾಗಿತ್ತು. ಆ ದಿನದ ಘಟನಾವಳಿಗಳನ್ನು ಎಳೆಯಾಗಿ ಚಿಕ್ಕಣ್ಣ ಹೇಳಿದರು. ಏನಾಯಿತು ಅಂತೇಳಿ ಏನು ಕೇಳ್ತಾರೆ. ರೇಣುಕಾಸ್ವಾಮಿ ಹತ್ಯೆ ದಿನ ಅಂದರೆ ಮಧ್ಯಾಹ್ನ ಚಿಕ್ಕಣ್ಣ ಮತ್ತು ದರ್ಶನ್ ಅನೇಕರು ಸೇರಿ ಅಲ್ಲಿ ಪಾರ್ಟಿ ಮಾಡಿರ್ತಾರೆ. ಜೂನ್ 8ರ ರಾತ್ರಿ ದರ್ಶನ್ ಜೊತೆ ನಾನು ರೆಸ್ಟೋರೆಂಟ್ನಲ್ಲಿ ಇದ್ದೆ. ಆಮೇಲೆ ಮಧ್ಯಾಹ್ನ ಇದ್ದರು. ನಮ್ಮ ಜೊತೆ ವಿನಯ್, ಪ್ರದೋಷ್ ಕೂಡ ಇದ್ದರು. ಊಟ ಮಾಡುವಾಗ ಫೋನ್ ಬಂದಿದ್ದಕ್ಕೆ ದರ್ಶನ್ ಅವರಿಗೆ ಟೆನ್ಷನ್ ಆಯಿತು. ಪಾರ್ಟಿ ಬಳಿಕ ಕೊಲೆ ನಡೆದ ಶೆಡ್ಗೆ ಹೋಗಿದ್ರಂತೆ ದರ್ಶನ್. ಅದು ಗೊತ್ತಿರೋ ವಿಚಾರ ನಿಮಗೆ. ದರ್ಶನ್ ಜೊತೆ ಹೋಗುವ ಬದಲು ಚಿಕ್ಕಣ್ಣ ಲಕ್ಕಿಲಿ ಶೆಡ್ಗೆ ಹೋಗಲಿಲ್ಲ, ಮನೆಗೆ ಹೋಗ್ಬಿಟ್ರು. ಶೆಡ್ಗೆ ಹೋಗಿದ್ದಿದ್ರೆ ನಾವು ಈಗ ಹೇಳ್ತಾ ಇದ್ವಲ್ಲ, ಮೈಸೂರಿಗೆ, ಶಿವಮೊಗ್ಗಕ್ಕೆ, ಧಾರವಾಡಕ್ಕೆ, ವಿಜಯಪುರಕ್ಕೆ, ಪರಪ್ಪನ ಅಗ್ರಹಾರಕ್ಕೆ, ಹಾಗೆ ಫುಲ್ ರೌಂಡ್ ಹೊಡಿತಾ ಇದ್ರಿ. ಇವರು ಹೇಳ್ತಾರೆ ಶೆಡ್ನಲ್ಲಿ ಏನಾಯಿತು ಗೊತ್ತಿಲ್ಲ, ಕೊಲೆ ಕೇಸ್ ಬಗ್ಗೆ ಕೂಡ ಗೊತ್ತಿಲ್ಲ, ಫೋನ್ ಬಂದಾಗ ಟೆನ್ಷನ್ ಆಗಿದ್ದು ನಿಜ ಅಂತ ಖಾಕಿ ಮುಂದೆ 164 ಹೇಳಿಕೆ ಆಲ್ರೆಡಿ ಹಾಸ್ಯ ನಟ ಚಿಕ್ಕಣ್ಣ ನೀಡಿದ್ದಾರೆ. ಇಲ್ಲೇನಾಯಿತು, ಇವರು ಸಾಕ್ಷಿ ಅಲ್ವಾ? ನನಗೆ ಒಮ್ಮೊಮ್ಮೆ ಆಶ್ಚರ್ಯ ಆಗುತ್ತೆ, ಈ ದರ್ಶನ್ ಅವರ ಈ ಲಾಯರ್ಗಳು ಅವ್ರಿಗೇನು ತಲೆ ಓಡಿಸಲ್ವಾ ಅಂತ. ಈಗ ಇದೇ ಚಿಕ್ಕಣ್ಣ ವಾಪಸ್ ಪರಪ್ಪನ ಅಗ್ರಹಾರಕ್ಕೆ ಹೋಗಿ ಭೇಟಿಯಾಗುವಾಗ ಹೇಳಬೇಕಿತ್ತಲ್ಲ ಲಾಯರ್ಗಳು, ನೀವು ಹೋಗೋಂಗಿಲ್ಲ, ಮತ್ತೆ ಸಂಕಷ್ಟ ಎದುರಾಗತ್ತೆ ಅಂತ ಹೇಳಬೇಕಿತ್ತಲ್ವಾ? ಪಾಪ ಈ ಚಿಕ್ಕಣ್ಣ ವಾಪಸ್ ಹೋಗಿ ಇನ್ನೇನೋ ಅಂದ್ಕೋತಾರೆ, ದರ್ಶನನ ಭೇಟಿಯಾಗಿಲ್ಲ ಅಂತಂದ್ಬಿಟ್ಟು ವಾಪಸ್ ಹೋಗಿ ಭೇಟಿಯಾಗಿದ್ದ. ಆದರೆ ಕಾನೂನು ಹೇಳುತ್ತೆ, ಸಾಕ್ಷಿದಾರ ಆರೋಪಿಯನ್ನು ಭೇಟಿ ಮಾಡಬಾರದು. ಮಾಹಿತಿ ಇಲ್ಲದೆ ದರ್ಶನ್ ಭೇಟಿಯಾದೆ ಅಂತ ಚಿಕ್ಕಣ್ಣ ಹೇಳ್ತಾರೆ. ಮತ್ತು ಈ ಲಾಯರ್ಗಳೇನು ಮಾಡ್ತಾರೆ, ಯಾಕೆ ಇಂಥವ್ರನ್ನೇ ಸುತ್ತಮುತ್ತ ಇಟ್ಕೊಂಡಿರುತ್ತೆ ನನಗೆ ಅರ್ಥ ಆಗ್ತಾ ಇಲ್ಲಪ್ಪ. ಯಾರಾದ್ರೂ ಹೇಳಬೇಕಲ್ಲ, ಚಿಕ್ಕಣ್ಣ ಹಂಗೆ ಹೋಗಂಗಿಲ್ಲ, ಲಾಯರ್ ಯಾರಾದ್ರೂ ಹೇಳಬೇಕಲ್ಲ, ಯಾರೂ ಇಲ್ಲ. ಅದಕ್ಕೆ ಸ್ವಲ್ಪ ಬುದ್ಧಿವಂತರು ಸ್ವಲ್ಪ ಆದ್ರೂ ಇರಬೇಕು ಅಕ್ಕಪಕ್ಕ. ಎಲ್ಲ ಖಾಲಿ ಫಲಾವಗಳಿದ್ರೆ ಹಿಂಗೆ ಆಗೋದು. ಇನ್ನು ಈ ಬಳ್ಳಾರಿಯಲ್ಲಿ ಯಾವ ರೀತಿಯ ಫುಡ್ ಸಿಗ್ತಾ ಇದೆ ದರ್ಶನ್ಗೆ ಅಂತ, ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ಪಡೀತಾ ಇದ್ದಂಥ ದರ್ಶನ್ ಈಗ ಬಳ್ಳಾರಿ ಜೈಲಲ್ಲಿ ಸಾಮಾನ್ಯ ಖೈದಿ ಅಂತಿದ್ದಾರೆ.
ರಾತ್ರಿ ಊಟಕ್ಕೆ 2 ಚಪಾತಿ, ಪಲ್ಯ, ಅನ್ನ, ಸಾಂಬಾರ್, ಮಜ್ಜಿಗೆ ನೀಡಲಾಗ್ತಾ ಇದೆ. ಜೈಲಿನ ನಿಯಮದಂತೆ 355 ಗ್ರಾಂ ಅನ್ನ, 650 ಗ್ರಾಂ ಸಾಂಬಾರ್, 205 ಗ್ರಾಂ ಮಜ್ಜಿಗೆಯನ್ನು ಜೈಲಿನ ಸಿಬ್ಬಂದಿ ನೀಡಿದ್ದಾರೆ. ಇಷ್ಟು ದಿನ ಮನೆಯೂಟ ಬೇಕು ಅಂತ ಇದ್ದ ದರ್ಶನ್ ಈಗ ಜೈಲಿನ ಊಟವನ್ನೇ ಮಾಡುವುದು ಅನಿವಾರ್ಯವಾಗಿದೆ. ಅಲ್ಲಿ SP ಶೋಭಾರಾಣಿಯವರು ಮಾತಾಡಿದ್ದಾರೆ, ಬನ್ನಿ ಕೇಳಿಸ್ಕೊಳ್ಳಿ. ಬಂದಾಗ ಕೈಯಲ್ಲಿ ಕಡಗ ಇತ್ತು, ಆಮೇಲೆ ಇಲ್ಲ ಅದೆಲ್ಲ ರಿಮೂವ್ ಆಗಿದೆ, ಅದೆಲ್ಲ ಅಲ್ಲ ಈಗಲ್ಲ, ಸರ್ಚ್ ಟೈಮಲ್ಲೇ ರಿಮೂವ್ ಆಗಿದೆ. ಮೇಡಮ್ ಈಗ ಹೋದಾಗ ಹೆಂಗಿದೆ ಮೇಡಮ್ ಅಲ್ಲಿ ವಾತಾವರಣ ಹೇಗಿದೆ ಮೇಡಮ್? ಏನಿದೆ ಚೆನ್ನಾಗಿ ಒಂದು ವದಂತಿ ಇದೆ ಮೇಡಮ್, ಏನು ಅಂದ್ರೆ ಏನೋ ಹೆಲ್ತ್ ಅಲ್ಲಿ ಸ್ವಲ್ಪ ನೋ 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 ಆ ಥರದ್ದು ಯಾವುದೂ ಇಲ್ಲ. ಫಸ್ಟ್ ಕ್ಲಾಸಿಗೆ ಆರಾಮಾಗಿ ಮಾಡ್ತಾ ಇದ್ದಾರೆ ಅನ್ನೋದು ಮಾಮೂಲಿ ಎಲ್ರಿಗೂ ಏನಿರುತ್ತೆ ಅದೇ ಊಟ ಮಾಡಿ. ಇಲ್ಲ ಇಲ್ಲ ಆ ಥರ ಅದು ನನಗೆ ಇದಿಲ್ಲ, ಗಮನಕ್ಕಿಲ್ಲ. ಆಮೇಲೆ ಆ ಥರದ್ದು ಯಾವುದೂ ಇಲ್ಲ ಆಯ್ತಲ್ಲ. ಎಲ್ರಿಗೂ ಏನು ನಾರ್ಮಲ್ ಫುಡ್ ಇದೆ ಅದೇ ಹೋಗಿರುತ್ತೆ, ತೊಗೊಂಡಿರುತ್ತೆ. ಛೇ ಆ ಥರದ್ದು ಯಾವುದೂ ಇಲ್ಲ. ಆ ಥರ ಹಿಂದೇಟ್ ಹಾಕಿರೋದೆಲ್ಲ ಇಲ್ಲ. ಅದು ಸ್ವಲ್ಪ ಟೈಟ್ ಇತ್ತಲ್ಲ, ಹಂಗಾಗಿ ಅದು ರಿಮೂವ್ ಮಾಡ್ಲಿಕ್ಕೆ ಕಷ್ಟ ಆಯ್ತು. ಅಷ್ಟು ಬಿಟ್ಟರೆ ಹಿಂದೇಟ್ ಹಾಕಿರೋದು ಆ ಥರದ್ದು ಯಾವುದೂ ಇಲ್ಲ. ಬ್ರಾಂಡೆಡ್ ಎಲ್ಲ ಬಟ್ಟೆಗಳನ್ನೆಲ್ಲ ಹಾಕೊಂಡು ಬಂದಿದ್ರು, ಹಾಗಾಗಿ ಅದು ವಿವಾದ ಆಗಿತ್ತು. ಇವತ್ತು DIG ಕೂಡ ನೋಟಿಸ್ ಕೊಟ್ಟಿದ್ರು ಮೇಡಮ್, ಕೆಲವೊಂದು ಇವರು ಆ ಥರ ಇಲ್ಲ. ಯಾರ್ಯಾರು ನೋಟಿಸ್ ಕೊಟ್ಟಿರೋದು ಮೇಡಮ್? ಅಲ್ಲ ಮಾಮೂಲಿಯಾಗಿ ನಾನು ಹೇಳ್ತೀನಿ, ಎನಿ ಜೈಲ್ ಇದು ಜನರಲ್ ಮಾಹಿತಿ. ಇದು ದರ್ಶನ್ ಅವ್ರ ಬಗ್ಗೆ ಅಂತ ಅಲ್ಲ ನಾನು ಹೇಳ್ತಾ ಇರೋದು, ಇದು ಜನರಲ್ ಮಾಹಿತಿ. ಇದರಲ್ಲಿ ಕನ್ವಿಕ್ಟ್ಸ್ ಇರ್ತಾರೆ ಪ್ರಿಸನರ್ಸ್ ಅಲ್ಲಿ, ಮತ್ತೆ ಅಂಡರ್ ಟ್ರಯಲ್ ಪ್ರಿಸನರ್ಸ್ ಇರ್ತಾರೆ. ಕನ್ವಿಕ್ಟ್ಸ್ಗಾದರೆ ಬಟ್ಟೆಗಳಲ್ಲಿ ರಿಸ್ಟ್ರಿಕ್ಷನ್ ಇರ್ತದೆ, ವೆರಾಸ್ ಅಂಡರ್ ಟ್ರಯಲ್ ಪ್ರಿಸನರ್ಸ್ಗೆ ಅದಿರಲ್ಲ. ಅವ್ರು ಬಂದಾಗ ಶೋಭಾರಾಣಿ, ಬಳ್ಳಾರಿ SP ಭಾಳ ಜೋರಿದ್ದಾರೆ. ಓಕೆ, ಇನ್ನು ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ಗೆ ರಾಜಾತಿಥ್ಯ ನೀಡಿದ ವಿಚಾರದ ಬಗ್ಗೆ ನಿರ್ಮಾಪಕ ಸಂಘದ ಅಧ್ಯಕ್ಷ ಉಮೇಶ್ ಬಣಕರ್ ಮಾತಾಡಿದ್ದಾರೆ. ಜೈಲಲ್ಲಿ ಕುರ್ಚಿ, ಸಿಗರೇಟ್, ಕಾಫಿ ಹೇಗೆ ಹೋಯಿತು? ದರ್ಶನ್ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದರೆ ಎಲ್ಲವೂ ಸರಿ ಆಯ್ತಾ? ಜೈಲಲ್ಲಿ ಎಲ್ಲವೂ ಸಹ ನಡೆಯುತ್ತೆ ಅಂತ ಉಮೇಶ್ ಬಣಕರ್ ಹೇಳಿದ್ದಾರೆ. ಕೇಳಿಸ್ಕೊಳ್ಳಿ ಏನು ಹೇಳಿದ್ದಾರೆ. ದರ್ಶನ್ ಅವರು MTRಗಾಗಲಿ ಅಥವಾ ಇನ್ಯಾವುದೋ ಒಂದು ಹೋಟೆಲ್ಗಾಗಲಿ ಬಂದು ಕಾಫಿ ತೊಗೊಂಡು ಹೋಗಲಿಲ್ಲ ಸರ್. ಅಲ್ಲಿದ್ದಾಗ ಸಹಜವಾಗಿ ಅವರು ಊಟನೇ ಕೊಡಿ ಅಂತ ಹೇಳಿ ಕೋರ್ಟ್ನ ಮೊರೆ ಹೋಗಿ ಮನೆ ಊಟ ಬೇಕು ಅಂತ ಹೇಳಿ ಕೇಳ್ಕೊಂಡಿದ್ದವರು. ಕಾಫಿ ಸಿಗುತ್ತೆ ಅಂದಾಗ ಕುಡಿದಿರ್ತಾರೆ, ಆ ಕುಡಿದು ಸಿಗರೇಟ್ ಸೇದಿದ್ದಾರೆ, ತಪ್ಪು, ಅದು ಒಪ್ಕೊತೀನಿ. ಆದರೆ ಆ ಸಿಗರೇಟ್ ಆದರೂ ಕೂಡ ಒಳಗಡೆ ಹೇಗೋಯಿತು, ಕಾಫಿ ಆದರೂ ಕೂಡ ಒಳಗಡೆ ಹೇಗೋಯಿತು? ಆ ಚೇರು ಕೂರಿಸೋದಕ್ಕೆಲ್ಲ ವ್ಯವಸ್ಥೆಗಳು ಇರಬೇಕಲ್ವ? ಸೊ ಅವರು ಒಂದು ಸೆಲೆಬ್ರಿಟಿಯಾಗಿ ಒಂದು ಸ್ಥಾನಮಾನದಲ್ಲಿರ್ತಕ್ಕಂಥವ್ರು, ಭಾಳಷ್ಟು ಜನ ಅವ್ರಿಗೆ ಅಭಿಮಾನಿಗಳಿರ್ತಾರೆ. ಆ ಜೈಲಲ್ಲೂ ಕೂಡ ಅವ್ರ ಅಭಿಮಾನಿಗಳಿದ್ದರು. ಅವರೆಲ್ಲ ಬಂದರು, ಕಾಫಿ ಕೊಟ್ಟರು, ಕೂತ್ಕೊಂಡ್ರು, ಕುಡಿದ್ರು, ಸೇತಿದ್ರು. ಓಕೆ, ಇದು ಆ ಜೈಲಿನ ವೈಫಲ್ಯವ ಅಥವಾ ದರ್ಶನ್ ಅವ್ರು ಮಾಡಿದ ಅಪರಾಧ? ಜೈಲಿನಲ್ಲಿ ಏನು ಸಿಗಲ್ಲ ಅಂತ ಕೇಳಿದ್ರೆ ಉತ್ತರ ಕೊಡ್ಬೋದು ಸರ್. ಯಾಕಂದರೆ ಇವತ್ತಿನ ಇವರು ಯಾರು ದರ್ಶನ್ ಅವರು ಒಬ್ಬರೇ ಅಲ್ಲಿ ಸೆಲೆಬ್ರಿಟಿಯಾಗಿ ಹೋಗಿಲ್ಲ ಸರ್. ಜೈಲು ಯಾವಾಗಿಂದ ಸ್ಟಾರ್ಟ್ ಆಯಿತು ಆವಾಗಲಿಂದನೂ ಕೂಡ ನಾಡಿನ ಮತ್ತು ಭಾರತ ದೇಶದ ಭಾಳಷ್ಟು ದೊಡ್ಡ ದೊಡ್ಡ ಗಣ್ಯರೆಲ್ಲ ಜೈಲಲ್ಲಿದ್ದರು. ಅವರಿಗೆ ರಾಜಾತಿಥ್ಯ ಇದ್ರಿಗಿನ್ನೂ ಹೆಚ್ಚಿನ ರೀತಿಯಲ್ಲಿ ಸಿಕ್ಕಿತ್ತು. ಅವಕ್ಕೆ ಪುರಾವೆಗಳು ಇದ್ದಾವೆ. ಅಲ್ಲಿಗೆ ನಾನು ಹೇಳ್ತಾ ಇರೋದಲ್ಲ, ಅಥವಾ ನೀವು ಮಾಧ್ಯಮದವರು ಹೇಳ್ತಾ ಇರೋದಲ್ಲ. ಅಲ್ಲೇ ಇದ್ದಂಥ IGP DGP ಜೈಲ್ ಸೂಪರಿಂಟೆಂಟ್ ಅವ್ರು ಏನಿದ್ರು, ಡಿ ರೂಪಾ ಮೇಡಮ್ಮು ಮತ್ತು ಇನ್ನೊಬ್ಬರು ಯಾರು ಇದ್ದರು, ಅವ್ರುಗಳೆಲ್ಲರೂ ಕೂಡ ಒಂದು ಸ್ಟೇಟ್ಮೆಂಟಾಗಿ ಕೊಟ್ಟಿದ್ದರು. ಹೌದು, ಜೈಲಿನಲ್ಲಿ ಈ ಥರ ರಾಜಾತಿಥ್ಯ ನಡೀತಾ ಇದೆ ಅಂತೇಳಿ. ಶಶಿಕಲಾ ಮೇಡಮ್ ಅವರಿದ್ದಾಗಲೂ ಕೂಡ, ಮತ್ತು ಭಾಳಷ್ಟು ಜನ ಪಾಲಿಟಿಷಿಯನ್ಸ್ಗಳು, ನಾನು ಯಾರನ್ನು ಹೆಸರು ಹೇಳೋದಕ್ಕೆ ಇಷ್ಟಪಡಲ್ಲ, ಭಾಳಷ್ಟು ಜನ ಎಲ್ಲ ಅಧಿಕಾರಿಗಳಿದ್ದರು, ಪೊಲಿಟಿಷಿಯನ್ಸ್ಗಳಿದ್ದರು, ಸ್ವಾಮಿಗಳಿದ್ದರು, ಇನ್ನು ಭಾಳಷ್ಟು ಜನ ಇದ್ದಾಗ ರಾಜಾತಿಥ್ಯ ನಡೆದಿದ್ದಕ್ಕೆ ಭಾಳಷ್ಟು ನಿದರ್ಶನಗಳಿದ್ದಾವೆ. ರಾಜಾತಿಥ್ಯ ನಡೆದಿತ್ತು. ರಾಜಾತಿಥ್ಯ ಯಾರ ಭಯದಿಂದ ನಡೆಯುತ್ತೆ? ಯಾರ ಭಯದಿಂದ? ಮಹಾಮೇಧಾವಿಗಳು, ವಿಜ್ಞಾನಿಗಳು, ಮಹಾಜ್ಞಾನಿಗಳು, ಇವರ ಭಯಕ್ಕ ಅಲ್ಲ. ಅಂಡರ್ವರ್ಲ್ಡ್ ಡಾನ್ಗಳು, ಆ್ಯಂಟಿ ಸೋಷಲ್